ವಿದ್ಯಾರ್ಥಿಗಳೇ ನಮಸ್ಕಾರ, ಹೇಗಿದ್ದೀರಿ? ಇವತ್ತು ಒಂದು ಅದ್ಭುತವಾದಂಥ ವಿಷಯವನ್ನು ನಾನು ಮಾತನಾಡಲಿಕ್ಕೆ ಬಂದಿದ್ದೀನಿ. ಬಹಳಷ್ಟು ದಿನಗಳಿಂದ ಒಂದು ಮೋಟಿವೇಶ್ನಲ್ ವಿಡಿಯೋನ ನಾನು ಮಾಡಿರಲಿಲ್ಲ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ಇದು ಮೋಟಿವೇಶನಿಂದ ಏನಾಗುತ್ತೆ, ಅದೊಂದು ರೀತಿಯ ಮಾತ್ರೆ ಇದ್ದ ಹಾಗೆ. ನಿಮಗೆಲ್ಲ ಗೊತ್ತಿರಬಹುದು, ನಾನು ಈಗಾಗಲೇ ಪದೇ ಪದೇ ಹೇಳ್ತಾ ಇರ್ತೀನಿ, ಮೋಟಿವೇಶನ್ ಅನ್ನೋದು ಮಾತ್ರೆ ಇದ್ದ ಹಾಗೆ. ನಮ್ಗೆ ಯಾವಾಗ ಬೇಕಾಗುತ್ತೆ, ಯಾವಾಗ ಹುಷಾರು ತಪ್ತೀವಿ, ಆಗ ಹೇಗೆ ಮಾತ್ರೆಗಳನ್ನ ತೆಗೆದುಕೊಳ್ತೀವೋ ಹಾಗೆಯೇ ನಮ್ಮ ಪ್ರಯತ್ನದಲ್ಲಿ ನಾವು ದಾರಿ ತಪ್ಪಿದಾಗ ಅಥವಾ ನಮಗೆ ನೋವಾದಾಗ, ಗೊಂದಲಗಳಾದಾಗ, ಗಲಿಬಿಲಿಗಳಾದಾಗ ಮೋಟಿವೇಶನ್ ನಮಗೆ ಬಹಳ ಬಾರಿ ಸಹಾಯಕ್ಕೆ ಬರುತ್ತೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ಹಲವು ವಿಚಾರಗಳ ಬಗ್ಗೆ, ನಮ್ಮ ಪ್ರತಿದಿನದ ದಿನಚರಿಯಲ್ಲಿ ಇರಬೇಕಾದಂಥ ಮತ್ತು ಇರಬಾರ್ದಾದಂಥ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಇದು ಮುಖ್ಯವಾಗಿ ಹೆಲ್ಪ್ ಆಗೋದು ಯಾರಿಗೆ ಅಂತ ಅಂದರೆ, ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಮಾಡ್ತಾ ಇದ್ದೀರಿ ಮತ್ತು ಯಾರು ಒಂಟಿ ಜೀವನವನ್ನು ಕಳೀತಾ ಇದ್ದೀರಿ. ಅಂದರೆ ಇದರ ಅರ್ಥ ಏನು, ಈ ಮನುಷ್ಯನ ಜೀವನ ಯಾವ ರೀತಿ ರೂಪುಗೊಂಡಿದೆ ಅಂತ ಅಂದರೆ, ಸಮಾಜಮುಖಿ ಜೀವಿ ಮನುಷ್ಯ. ಒಂಟಿಯಾಗಿರೋಕಲ್ಲ ಅವನು ಹುಟ್ಟಿರೋದು, ಸಮಾಜ ಜೊತೆ ಇರಬೇಕು. ಸಮಾಜ ಜೊತೆ ಹಲವಾರು ಅಂಶಗಳನ್ನ ಅವನು ನೋಡ್ತಾ, ಕೇಳ್ತಾ, ಕಲಿತಾನೆ. ಆದರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪರೀಕ್ಷೆ ಅನ್ನೋದೇನು ಬರುತ್ತಲ್ಲ, ಆ ಪರೀಕ್ಷೆಯಿಂದ ಏನಾಗ್ಬಿಟ್ಟಿದೆ ಅಂತ ಅಂದರೆ, ಒಂದೇ ಕಡೆ ಕೂತ್ಕೊಂಡು ಬಹಳಷ್ಟು ಸಮಯ ನಮ್ಮ ಜೊತೆ ನಾವು ಕಳಿಬೇಕಾಗತ್ತೆ. ಆಗ ಮೊದಲು ಒಂಟಿತನ ಕಾಡೋದು, ವಯಸ್ಸಿಗೆ ಬರುವಂಥ ಆಲೋಚನೆಗಳಾಗಿರ್ಬೋದು, ಅಥವಾ ಸಮಾಜ ಒಂದು ಕಡೆ ಹೋಗ್ತಾ ಇದೆ, ನಾನಿನ್ನೂ ಒಂದು ಕಡೆನೇ ಉಳಿದ್ಬಿಟ್ಟೆ, ನಾನು ಹಿಂದುಳಿದ್ಬಿಟ್ಟೆ, ಅಥವಾ ಒಂದು ಕತ್ತಲೆ ಕೋಣೆಯಲ್ಲಿ ಕೂತು 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 ಅನಾರೋಗ್ಯದ ಸಮಸ್ಯೆಗಳು ಕೂಡ ಬರುತ್ತೆ ಅಲ್ವಾ. ಹೀಗೆ ಹಲವಾರು ಸಮಸ್ಯೆಗಳನ್ನ ನೀವೆಲ್ಲರೂ ಕೂಡ ಎದುರಿಸಿರ್ತೀರಿ, ಹೌದಲ್ವಾ? ಆದ್ದರಿಂದ ಅದೆಲ್ಲದರಿಂದ ಆಚೆ ಬಂದು ನಮ್ಮ ಒಂದು ದಿನವನ್ನು ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಹೇಗೆ ನಾವು ಅದನ್ನು ಬಳಸ್ಕೊಳ್ಬೋದು ಅನ್ನೋಂಥ ಒಂದು ಅಂಶವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸಾಧ್ಯ ಆದಷ್ಟು ಗಮನ ಇಟ್ಕೊಂಡು ಕೇಳಿ, ಸಾಧ್ಯ ಆದರೆ ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು, ನಿಮಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಸರಿನಾ? ಮೊದಲನೇದಾಗಿ ಆರಂಭ ಮಾಡೋಣ. ನಾನು ಈ ವಿಡಿಯೋನ 2 ವಿಭಾಗಗಳಲ್ಲಿ ವಿಂಗಡಿಸಿದ್ದೀನಿ. ಮೊದಲನೇ ವಿಭಾಗದಲ್ಲಿ ಏನನ್ನು ಮಾಡಬೇಕು, ಎರಡನೇ ವಿಭಾಗದಲ್ಲಿ ಏನನ್ನು ಮಾಡಬಾರ್ದು ಅನ್ನೋದನ್ನು ವಿಂಗಡಣೆ ಮಾಡಿದ್ದೀನಿ. ಆದರೆ ಮೊದಲು ನಾನು ಹೇಳೋದು ಏನನ್ನು ಮಾಡಬಾರ್ದು ಅನ್ನೋದನ್ನು. ಯಾಕೆ ಸರ್, ಯಾಕೆ ಅದನ್ನು ಹೇಳ್ತಾ ಇದ್ದೀರಿ ಅಂತ ಅಂದರೆ, ಸಾಮಾನ್ಯವಾಗಿ ಇವತ್ತೇನಾಗ್ಬಿಟ್ಟಿದೆ ಅಂತ ಅಂದರೆ, ಮಾಹಿತಿ ಬಹಳಷ್ಟು ತುಂಬಿಬಿಟ್ಟಿದೆ ನಮ್ಮ ಸಮಾಜದಲ್ಲಿ, ಹೌದಲ್ವಾ? ತುಂಬ 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 ಮಾಹಿತಿ ತುಂಬಿಬಿಟ್ಟಿದೆ. ಇದರಿಂದ ಯಾವುದನ್ನು ಮಾಡಬೇಕು ಅನ್ನೋದು ಮುಚ್ಚಿ ಹೋಗಿಬಿಟ್ಟಿದೆ, ಯಾವುದನ್ನು ಮಾಡಬಾರ್ದು ಅನ್ನೋದೇ ನಮಗೆ ಕಣ್ಣು ಕಾಣುತ್ತೆ, ಹೌದಲ್ವಾ? ಏನನ್ನು ನೋಡಬಾರ್ದು ಅದನ್ನೇ ನೋಡ್ತೀವಿ, ಏನನ್ನು ಕೇಳಬಾರ್ದು ಅದನ್ನೇ ಕೇಳ್ತೀವಿ. ಅದು ಇನ್ಪುಟ್ ಆಗೋದ್ರಿಂದ ನಮ್ಮ ಔಟ್ಪುಟ್, ಏನನ್ನು ಮಾತಾಡಬಾರ್ದು, ಏನನ್ನು ಮಾಡಬಾರ್ದು, ಅದು ಬರುತ್ತೆ, ಹೌದಲ್ವಾ? ಇದು ನಮಗೆ ಪ್ರತಿದಿನ ಆಗ್ತಾ ಇರುವಂತಹ ಒಂದು ಅನುಭವಗಳಂತ ಹೇಳ್ಬೋದು. ನನಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಆಗಿರುತ್ತೆ, ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಿರಲ್ಲ ಅಷ್ಟೇ. ಹಾಗಾದರೆ ಏನು ಸರ್ ಅಂತಹ ಕೆಲವೊಂದು ಅಂಶಗಳೇನು, ಯಾವುದನ್ನು ಮಾಡಬಾರ್ದು ಅಂತ ನೀವು ಅಂದ್ಕೊಂಡಿದ್ರೆ, ಮೊದಲನೇದಾಗಿ ಸೋಷಿಯಲ್ ಮೀಡಿಯಾ. ಹೌದು, ಸೋಷಿಯಲ್ ಮೀಡಿಯಾವನ್ನು ನಾವೇನು ಮಾಡಬೇಕಾಗತ್ತೆ, ಸಾಧ್ಯ ಆದಷ್ಟು ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋರಾಗಿದ್ದರೆ ಸಂಪೂರ್ಣವಾಗಿ ಬಿಟ್ಬಿಡೋದು ತುಂಬ ಒಳ್ಳೆಯದು. ಇಲ್ಲ ನೀವೇನೋ ಅದನ್ನು ಒಂದು ರೀತಿ ಉದ್ಯೋಗವನ್ನಾಗಿ ಮಾಡ್ತಾ ಇದ್ದೀರಿ, ಅಲ್ಲೇನಾದರೂ ಕೆಲಸ ಮಾಡ್ತಾ ಇದ್ದೀರಿ, ಅಥವಾ ಅಲ್ಲೇನಾದರೂ ಕಂಟೆಂಟ್ ಕ್ರಿಯೇಟನ್ನು ಮಾಡ್ತಾ ಇದ್ದೀರಿ, ನೀವೇನಾದರೂ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ವಿಡಿಯೋಗಳನ್ನು ಹಾಕೋದು, ಈ ರೀತಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಿ, ಅದರಿಂದ ನಿಮಗೆ ಲಾಭ ಬರ್ತಾ ಇರಬೇಕು. ಒಂದು, ಜನರ ಬೆಂಬಲ ನಿಮಗೆ ಸಿಗ್ತಾ ಇರಬೇಕು, ಇಲ್ಲ ಆರಂಭಿಕರಾಗಿರಬೇಕು, ಇಲ್ಲ ನಿಮಗೆ ಅದರಿಂದ ಒಂದು ರೀತಿ ಪಾರ್ಟ್ ಟೈಮ್ ಉದ್ಯೋಗದ ರೀತಿ ನಿಮಗೆ ಸಂಬಳ ಆದರೂ ಬರ್ತಾ ಇರಬೇಕು. ಇದು ಯಾವುದೂ ಅಲ್ಲಿ ಸಿಗ್ತಾ ಇಲ್ಲ, ಮನೋರಂಜನೆಗೋಸ್ಕರ ನಾನು ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ನಲ್ಲಿದ್ದೀನಿ, ಟ್ವಿಟರ್ನಲ್ಲಿದ್ದೀನಿ, ಸ್ನ್ಯಾಪ್ಚಾಟ್ನಲ್ಲಿದ್ದೀನಿ ಅಂತ ಅಂದರೆ ದಯವಿಟ್ಟು ಅದನ್ನು ಸಂಪೂರ್ಣವಾಗಿ ತ್ಯಜಿಸುವಂತಹ ಪ್ರಯತ್ನವನ್ನು ಪಡಿ. ಇಲ್ಲ ಸರ್, ನಾನು ಅದನ್ನು ನಿಯಂತ್ರಣದಲ್ಲೇ ಇದೆ, ಅದನ್ನು ನನ್ನ ಒಳಿತಿಗಾಗಿ ನಾನು ಬಳಸ್ತಾ ಇದ್ದೀನಿ ಅಂತ ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಬಟ್ ನಿಯಂತ್ರಣದಲ್ಲಿರಬೇಕು. ಅದರಿಂದ ನಿಮಗೆ ಪಾಸಿಟಿವ್ ವೈಬ್ಗಳು ಮಾತ್ರ ನಿಮ್ಮ ಹತ್ರ ಬರಬೇಕು. ಪಾಸಿಟಿವ್, ನೆಗೆಟಿವ್ ಅಲ್ಲ, ಪಾಸಿಟಿವ್ ವೈಬ್ಗಳು ನಿಮ್ಮ ಹತ್ರ ಬರಬೇಕು. ಆಗ ಮಾತ್ರ ನಿಮಗೆ ಅದರಿಂದ ಹಲವಾರು ರೀತಿಯ ಬೆನಿಫಿಟ್ಗಳು ಸಿಗುತ್ತೆ. ಓಕೆ, ಗಾಟ್ ಮೈ ಪಾಯಿಂಟ್. ಇನ್ನೊಂದು, ಮಧ್ಯಾಹ್ನ ಮೊಬೈಲ್ ಬಳಸಬೇಕು, ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಬಳಸಬಾರ್ದು. ಅದರಿಂದ ಏನಾಗುತ್ತೆ, ಮೈಂಡ್ ಒಂದು ರೀತಿಯಲ್ಲಿ ಶಾಂತವಾಗಿರುತ್ತೆ. ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಯೂಸ್ ಮಾಡಿಬಿಟ್ರೆ ನೀವು ಅದನ್ನೇ ಕೊಟ್ಟಾಗೆ ನಿಮ್ಮ ತಲೆಗೆ, ಬೇಡ ಅದು ಆ ಟೈಮ್ನಲ್ಲಿ. ಓಕೆ, ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತ ಅಂದರೆ, ಅದೇ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮೈಂಡ್ಲೆಸ್ ಸ್ಕ್ರೋಲಿಂಗ್ ಅಂತ ಕರೀತಾರೆ. ಸುಮ್ಮನೆ ಓಡಿಸ್ತಾ ಇರೋದು ಸ್ಕ್ರೀನನ್ನು, ನೆಕ್ಸ್ಟ್. ಇದು ಯಾಕೆ ನಮಗೆ ರೂಢಿ ಆಯಿತು? ಟಿಕ್ಟಾಕ್ ಬಂತಲ್ಲ, ಟಿಕ್ಟಾಕ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಟ್ವಿಟರ್, ಸ್ನ್ಯಾಪ್ಚಾಟ್ ಎಲ್ಲ ಸುಮ್ಮನೆ ಓಡಿಸ್ತಾ ಇರೋದು ಒಂದರ ನಂತರ ಒಂದನ್ನು.
ಇದನ್ನು ಮೈಂಡ್ಲೆಸ್ ಸ್ಕ್ರೋಲಿಂಗ್ ಅಂತಾರೆ. ಅಂದರೆ ಅಲ್ಲಿ ಗೊತ್ತು ಗುರಿನೇ ಇಲ್ಲ, ಟಾರ್ಗೆಟೇ ಇಲ್ಲ, ಎಂಡ್ ಅನ್ನೋದೇ ಇಲ್ಲ ಅದಕ್ಕೆ. ಹೌದಾ? ಒಂದು ಉದಾಹರಣೆ ನಿಮಗೆ ಹೇಳಬೇಕು ಅಂತ ಅಂದರೆ, ಒಂದು ಪುಸ್ತಕ ಇದೆ ಅಂತ ಅಂದ್ಕೋಣ ನಿಮ್ಮ ಹತ್ರ. ಓಕೆ, ಒಂದು ಪುಸ್ತಕ ಇದೆ ಅಂತ ಅಂದ್ಕೊಂಡ್ರೆ ಆ ಪುಸ್ತಕಕ್ಕೆ ಆರಂಭ ಮತ್ತು ಅಂತ್ಯ ಅಂತ ಇರುತ್ತೆ, ಹೌದಲ್ವಾ? ಆದರೆ ಆ ನಿಮ್ಮ ವಿಡಿಯೋಸ್ಗಳಿಗೆ ಅಂತ್ಯ ಅನ್ನೋದಿರುತ್ತಾ, ಅಥವಾ ಅಲ್ಲಿ ಏನಾದರೂ ಉದ್ದೇಶ ಅನ್ನೋದಿರುತ್ತಾ? ಈ ಒಂದು ಪುಸ್ತಕ ಇದ್ದರೆ ಆ ಪುಸ್ತಕಕ್ಕೆ ಒಂದು ಉದ್ದೇಶ ಇರುತ್ತೆ ಅಲ್ವಾ? ಆ ಪುಸ್ತಕಕ್ಕೆ ಉದ್ದೇಶ ಅನ್ನೋದಿರುತ್ತೆ. ಆದರೆ ನಿಮ್ಮ ಮೊಬೈಲ್ನಲ್ಲಿ ಅದೇನು ಬೇಕು ಅದು ಬರ್ತಾ ಇರುತ್ತೆ. ಒಂದು ಸಾರಿ ಖುಷಿ ವಿಚಾರಗಳು ಬರುತ್ತೆ, ಒಂದು ಸಾರಿ ದುಃಖದ ವಿಚಾರಗಳು ಬರುತ್ತೆ, ಮತ್ತೊಂದು ಸಾರಿ ಏನೋ ಒಂದು ಭಯಂಕರವಾದಂಥ ಒಂದೊಂದು ಸಾರಿ ರೊಮ್ಯಾಂಟಿಕ್ ವಿಡಿಯೋಗಳು. ಹೀಗೆ ಮೈಂಡಿಗೆ ನೀವು ಫ್ಲೋನಲ್ಲಿ ಹೋಗ್ತಾ ಇಲ್ಲ, ಅದು ಒಂದು ಫ್ಲೋನಲ್ಲಿ ಹೋಗ್ತಾ ಇಲ್ಲ, ಅದರಿಂದ ಮೈಂಡಿಗೆ ಹೊಡ್ತಾ ಬೀಳುತ್ತೆ. ದ್ಯಾಟ್ ವಿಲ್ ಡೆಸ್ಟ್ರಾಯ್ ಯುವರ್ ಕಾನ್ಸಂಟ್ರೇಷನ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ದ್ಯಾಟ್ ವಿಲ್ ಡೆಸ್ಟ್ರಾಯ್ ಯುವರ್ ಕಾನ್ಸಂಟ್ರೇಷನ್ ಪವರ್. ಅದಕ್ಕೋಸ್ಕರ ನಾನು ಹೇಳೋದು, ಎಂಜಾಯ್ಮೆಂಟ್ ತಪ್ಪಲ್ಲ, ಬೇಡ ಅಲ್ಲ, ವಾರದಲ್ಲಿ ಒಂದು ಸಿನಿಮಾನ ನೋಡಿ. ಯಾಕಂದರೆ ಸಿನಿಮಾನಲ್ಲಿ ಒಂದು ಫ್ಲೋ ಅಂತ ಇರುತ್ತೆ, ಹೌದಲ್ವಾ? ನಿರಂತರವಾಗಿ ಅದರದೇ ಆದಂಥ ಲಹರಿಗಳು ಬರ್ತಾ ಇರುತ್ತೆ ಅಲ್ಲಿ. ಆದರೆ ರೀಲ್ಸ್ ಅಂತ ಬಂದಾಗ, ಕಾಮಿಡಿ ಅಂತ, ನೀವು ಶಾರ್ಟ್ ಪೋಸ್ಟ್ಗಳಂತ ಬಂದಾಗ, ಒಂದು ಸಾರಿ ಪಾಸಿಟಿವ್, ಒಂದು ಸಾರಿ ನೆಗೆಟಿವ್, ಒಂದು ಸಾರಿ ಅವೇನು 8 ನವರಸಗಳಂತ ಕರಿತೀವಲ್ವ, ಆ ನವರಸಗಳು ಕೂಡ ಒಂದೇ ಸಾರಿ ನಿಮ್ಮ ಬ್ರೈನಲ್ಲಿ ಹರಿದಾಡೋದ್ರಿಂದ ವಿಚಿತ್ರವಾದಂಥ ಹಾರ್ಮೋನ್ಗಳು ರಿಲೀಸ್ ಆಗಿ ಬೇರೆ ಪ್ರಾಡಕ್ಟೇ ತಯಾರಾಗಿಬಿಡುತ್ತೆ ಮನುಷ್ಯನಲ್ಲಿ. ಡೇಂಜರಸ್ ಅಲ್ವಾ ಇದು? ಹಾಗಾಗಿ ಫಸ್ಟ್ ಪಾಯಿಂಟ್, ಸ್ಟಾಪ್ ಸೋಷಿಯಲ್ ಮೀಡಿಯಾ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಅಂಟಿಲ್ ಯು ಕ್ಲಿಯರ್ ದ ಎಕ್ಸಾಮಿನೇಷನ್. ಹಾಗಾದರೆ ಮತ್ತೆ ನಾವು ಎಂಟರ್ಟೈನ್ಮೆಂಟ್ ಹೇಗೆ ಮಾಡೋದು ಸರ್? ಹೇಳ್ತೀನಿ, ಅದಕ್ಕೂ ಕೂಡ ಪರಿಹಾರಗಳಿದೆ. 2ನೇ ಪಾಯಿಂಟು, ಮೈಂಡ್ಲೆಸ್ ಸ್ಕ್ರೋಲಿಂಗನ್ನು ಸ್ಟಾಪ್ ಮಾಡಿ. ಅದು ಯಾಕಂತ ಅಂದರೆ, ನೀವು ಜೀವನ ಪೂರ್ತಿ ನೋಡಿದರೂ ಕೂಡ ಮುಗಿಯದಷ್ಟು ಕಂಟೆಂಟ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಮ 24/7 100 ವರ್ಷದ ಆಯಸ್ವರೆಗೂ ಕೂಡ ಕುಳಿತುಕೊಂಡು ನೋಡಿದ್ರು ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯವ್ರನ್ನೆಲ್ಲರನ್ನು ಕೂಡ ಅವ್ರನ್ನೂ ಕೂಡ ಕರೆಸ್ಕೊಂಡು ಪ್ರತಿಯೊಬ್ಬರಿಗೂ ಒಂದೊಂದು ಮೊಬೈಲನ್ನು ಕೊಟ್ಟು ಎಲ್ಲರ ಹತ್ರನೂ ಕೂಡ ಕಂಟೆಂಟ್ ನೋಡೋಕೆ ಕೊಟ್ಟರೂ ಕೂಡ ಮುಗಿಯೋದಿಲ್ಲ, ಅಷ್ಟು ಕಂಟೆಂಟ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಇವತ್ತಿಗೆ ಬೇಕಾಗಿರೋದು ಏನಂತ ಅಂದರೆ, ಒಂದು ಯಾವುದಾದ್ರೂ ವಿಷಯದಲ್ಲಿ ಟಾಪರ್ ಆಗೋದು, ಒಂದು ಯಾವುದಾದ್ರೂ ವಿಷಯದಲ್ಲಿ ಸ್ಕಿಲ್ನಲ್ಲಿ ಟಾಪ್ ಲೆವೆಲ್ಗೆ ಬೆಳೆಯೋದು, ಅದು ಬೇಕಾಗಿದೆ ಸಮಾಜದಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಸಿನಿಮಾ ರಂಗಕ್ಕೆ ಸೀಮಿತರಾಗಿದ್ದರೋ, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಹೇಗೆ ಕ್ರಿಕೆಟ್ ರಂಗದಲ್ಲಿ ಸೂಪರ್ ಮೋಸ್ಟ್ ಪೊಸಿಷನ್ಗೆ ಹೋಗಿದ್ದಾರೋ ಅಲ್ವಾ, ಹಾಗೇ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಟಾಪ್ ಆಗಬೇಕಾಗಿದೆ. ಎಲ್ಲವನ್ನ ತಿಳಿದುಕೊಳ್ಳುವಂಥ ಅಗತ್ಯ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ನಿಮ್ಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಸದ್ಯಕ್ಕೆ ತಿಳ್ಕೊಂಡ್ರೆ ಸಾಕು. ಜಗತ್ತಿನಲ್ಲಿ ಏನಾಗ್ತಾ ಇದೆ ಅದೆಲ್ಲ ಅನವಶ್ಯಕ ವಿಚಾರಗಳು, ಗಾಸಿಪ್ಗಳ ಅಗತ್ಯ ಇಲ್ಲ ನಮಗೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದೇನು? ನ್ಯೂಸ್ ಸಿಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದು ನಮಗೆ ಗಾಸಿಪ್. ಒಳ್ಳೆ ನ್ಯೂಸ್ ನಮಗೆ ಎಲ್ಲಿ ಸಿಗುತ್ತೆ? ದಿನಪತ್ರಿಕೆಗಳಲ್ಲಿ ಸಿಗುತ್ತೆ, ಹೌದಲ್ವಾ? ಇನ್ನು 3ನೇ ಪಾಯಿಂಟ್ ಅಂತ ಅಂದರೆ, ದಯವಿಟ್ಟು TV ನ್ಯೂಸ್ ಚಾನಲ್ಗಳನ್ನ ನೋಡ್ತಾ ಇರೋರು ಇವತ್ತಿನಿಂದಾನೇ ಸ್ಟಾಪ್ ಮಾಡಿ. ಯಾವುದೇ ಕಾರಣಕ್ಕೂ TV ನ್ಯೂಸ್ ಚಾನಲ್ಗಳನ್ನ ನೋಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ನೋಡೋದಾಗಿದ್ದರೆ ನೀವು ಸರ್ಕಾರಿ ನ್ಯೂಸ್ ಚಾನಲ್ಗಳನ್ನ ನೋಡಿ, ಒಳ್ಳೆ ಕಂಟೆಂಟ್ ಸಿಗುತ್ತೆ. ಅದನ್ನು ಬಿಟ್ಟರೆ ಈ ಪ್ರೈವೇಟ್ ನ್ಯೂಸ್ ಚಾನಲ್ಗಳಿರುತ್ತಲ್ಲ, ಖಾಸಗಿ ನ್ಯೂಸ್ ಚಾನಲ್ಗಳು, ಸದ್ಯಕ್ಕೆ ಅವು ಸೂಕ್ತವಾಗಿ ಕೆಲಸ ಮಾಡ್ತಾ ಇಲ್ಲ. ಸುಮಾರು ಒಂದು 8-10 ವರ್ಷಗಳಿಂದ ಒಂದು ರೀತಿ ಬೊಬ್ಬಾಟ, ಒಂದು ರೀತಿ ಅರ್ಚಾಟ, ಕಿರ್ಚಾಟ, ಜಗಳಗಳು, ಸಮಾಜದಲ್ಲಿರುವಂತಹ ಶಾಂತಿಯನ್ನು ಕದಡೋದು ಮತ್ತು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವಂಥ ಕೆಲಸವನ್ನು ನ್ಯೂಸ್ ಚಾನಲ್ ಅವರು ಮಾಡ್ತಾ ಇದ್ದಾರೆ ಅಲ್ವಾ? ಹಾಗಾಗಿ ಅವುಗಳನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿ. ಎಲ್ಲಿವರೆಗೂ? ನೀವು ಕಾಂಪಿಟೇಟಿವ್ ಎಕ್ಸಾಮ್ನಿಂದ ಆಚೆ ಮುಗಿಯುವವರೆಗಾದರೂ. ನಿಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಅದನ್ನು ನೋಡಬೇಡಿ. ನೀವು ಸಿನಿಮಾ ನೋಡಿಬೇಕಾದ್ರೆ TV ಯಲ್ಲಿ, ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನ್ಯೂಸ್ ಚಾನಲ್ಗಳನ್ನ ನೋಡುವಂಥ ಕೆಲಸವನ್ನು ಮಾಡಬಾರ್ದು. ಮನಸ್ಸು ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಬೇಕಾದ್ರೆ ಒಂದು 2-3 ದಿನ ಟ್ರೈ ಮಾಡಿ ನೋಡಿ, ಓಕೆ? ಹಾಗೆಯೇ 4th ಪಾಯಿಂಟ್ ಏನಂತ ಅಂದರೆ, ಯೂಸ್ಲೆಸ್ ನ್ಯೂಸನ್ನು ನೋಡ್ಲಿಕ್ಕೆ ಹೋಗಬೇಡಿ. ದ್ಯಾಟ್ ಈಸ್ ವೆರಿ 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 ಡೇಂಜರಸ್. ಯೂಸ್ಲೆಸ್ ನ್ಯೂಸ್ ಅಂತ ಅಂದರೆ ಏನು ಸರ್? ಈಗ ಒಬ್ಬ ನಟ ಒಂದು ನಟಿ ಜೊತೆ ಡೇಟಿಂಗ್ ಮಾಡ್ತಾ ಇರ್ತಾನೆ, ಅಥವಾ ಒಬ್ಬ ನಟಿಗೆ ಆ ನಟಿಗೇನೋ ಒಂದು ಆಗಿರುತ್ತೆ, ಅದನ್ನು ಬಿಟ್ಟಿರ್ತಾರೆ. ಅಥವಾ ಒಂದು ನಟ ಏನೋ ಒಂದು ಹೇಳಿರ್ತಾನೆ, ಅದನ್ನು ಬಿಟ್ಟಿರ್ತಾರೆ. ಅಥವಾ ಒಬ್ಬ ರಾಜಕಾರಣಿ ಏನೋ ಅನವಶ್ಯಕವಾದಂಥ ಹೇಳಿಕೆಗಳನ್ನ ಕೊಟ್ಟಿರ್ತಾನೆ ಅಲ್ವಾ? ಇಂತಹ ನ್ಯೂಸ್ಗಳೇ ಜಾಸ್ತಿ ನಮ್ಮ ಮುಖಪುಟದಲ್ಲಿ ಬರುವಂಥದ್ದೆಲ್ಲ ಅಂಥ ಕಂಟೆಂಟ್ಗಳೇ ಅಲ್ವಾ? ಸೊ ಅಂಥ ಯೂಸ್ಲೆಸ್ ಕಂಟೆಂಟನ್ನು ನೋಡಲಿಕ್ಕೂ ಹೋಗಬೇಡಿ, ಓದಲಿಕ್ಕೂ ಹೋಗಬೇಡಿ. ಸದ್ಯಕ್ಕೆ ಬೇಡ, ಅದು ಮನಸ್ಸು ಶಾಂತವಾಗಿರೋದಿಲ್ಲ. ಅದನ್ನು ಬಿಟ್ಟು ನಿಮಗೇನು ಒಳ್ಳೇದು ಸಿಗುತ್ತೋ ಅದರಲ್ಲಿ ಅದನ್ನು ಫಾಲೋ ಮಾಡಿ. ನಿಮಗೆ ಬಹಳಷ್ಟು ಪ್ರಶಾಂತತೆ, ಆಲೋಚನೆಗೆ, ನಿಮ್ಮ ಬುದ್ಧಿಶಕ್ತಿಗೆ ಒಂದು ಮೇವು ಸಿಗುತ್ತೆ. ಥಿಂಕಿಂಗ್ ಕೆಪಾಸಿಟಿ ನಿಮ್ಮದು ಹೆಚ್ಚಾಗುತ್ತೆ. ಅಂಥ ಒಳ್ಳೆ ಕಂಟೆಂಟ್ ಕೊಡುವಂಥ ಪತ್ರಿಕೆ ಅಂತ ಅಂದರೆ ಅದು ನಮ್ಮ ಪ್ರಜಾವಾಣಿ ಪತ್ರಿಕೆ ಅಂತ ಕರಿಬೋದು. ಅದನ್ನು ನೀವು ನೋಡ್ಬೋದು. ಸರಿ, ಇನ್ನು 5ನೇ ಪಾಯಿಂಟ್ ಅಂತ ಅಂದರೆ, ಯೂಸ್ಲೆಸ್ ಆರ್ಗ್ಯುಮೆಂಟ್ಗಳಲ್ಲಿ ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಈ ಯೂಸ್ಲೆಸ್ ಆರ್ಗ್ಯುಮೆಂಟ್ಗಳನ್ನ ಮಾಡ್ತಿರ್ತಾರೆ ಕೆಲವೊಬ್ಬರು, ಸುಮ್ಮನೆ ತಮ್ಮದೇ ನಿಜ ಅಂತ ಅಂತಿರ್ತಾರಲ್ವ. ಸೊ ಅಂಥವ್ರ ಜೊತೆ ಇದ್ದಾಗ ನೀವು ನಿಮ್ಮ ಸಮಯವನ್ನು ಹಾಳು ಮಾಡದೆ ಆದಷ್ಟು ಬೇಗ ಅವರಿಂದ ದೂರ ಬನ್ನಿ. ಯಾರ ಮೈಂಡ್ ಫ್ರೀಕ್ವೆನ್ಸಿ ಜೊತೆ ನಿಮ್ಮ ಮೈಂಡ್ ಸೆಟ್ ಆಗುತ್ತೆ,
ಯಾರ ಜೊತೆ ಇದ್ದರೆ ನೀವೊಂದು ಖುಷಿಯಲ್ಲಿರ್ತೀರಿ ಮತ್ತು ಒಳ್ಳೆಯ ವಿಚಾರಗಳು, ಪಾಸಿಟಿವ್ ವಿಚಾರಗಳನ್ನ ನೀವು ಚರ್ಚೆ ಮಾಡ್ತೀರಿ, ಅಂಥವ್ರ ಜೊತೆ ಮಾತ್ರ ನೀವು ನಿಮ್ಮ ಜೀವನವನ್ನು ಸದ್ಯಕ್ಕೆ ಕಳೆಯೋಕ್ಕೆ ಇಷ್ಟಪಡಿ. ಅನವಶ್ಯಕವಾದಂಥ ಚರ್ಚೆಗಳನ್ನು, ರಾಜಕೀಯ ಚರ್ಚೆಗಳನ್ನು, ಸಿನಿಮಾ ಚರ್ಚೆಗಳನ್ನು, ವಾದ ವಿವಾದದಲ್ಲಿ ಸಿಲ್ಕೊಳ್ಬೇಡಿ. ಮನರಂಜನೆಗಾಗಿ ಮಾತಾಡಿ ಬೇಡ ಅನ್ನಲ್ಲ, ಅದೇನು ದೊಡ್ಡ ತಪ್ಪಲ್ಲ. ಆದರೆ ಅಲ್ಲಿ ಆರ್ಗ್ಯುಮೆಂಟ್ಗಳಾಗಿ ನಿಮ್ಮ ನಡುವೆ ವೈಮನಸ್ಸುಗಳು ಬರೋದು ಬೇಡ ಅನ್ನೋದು ನನ್ನ ಆಲೋಚನೆ, ನನ್ನ ಒಂದು ಅಭಿಪ್ರಾಯ. ಅದು 5ನೇ ಪಾಯಿಂಟ್ ಆಗುತ್ತೆ. ಇನ್ನು 6ನೇ ಪಾಯಿಂಟ್ ಏನಂತ ಅಂದರೆ ಡೇ ಡ್ರೀಮಿಂಗ್ ಅಂತ ಬರುತ್ತೆ, ಹಗಲುಗನಸು ಕಾಣೋದು. ಈ ಡಿಗ್ರಿ ಮುಗಿದ ತಕ್ಷಣ ಅಥವಾ PUC ಬಂದ ತಕ್ಷಣ ಯುವಕ ಯುವತಿಯರೆಲ್ಲ ನಾವು ಕಾಣ್ತಾ ಇರ್ತೀವಿ, ನಾನು ಹಾಗಾಗಬೇಕು, ನಾನು ಹೀಗಾಗಬೇಕು ಅಲ್ವಾ. ಇದೆಲ್ಲ ನಿಮಗೂ ಆಗಿರುತ್ತೆ, ನನಗೊಬ್ಬನಿಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಅನುಭವ ಆಗಿರುತ್ತೆ. ನಾನು ಅದಾಗಬೇಕು, ಇದಾಗಬೇಕು ಅಂತ ಹೇಳಿ ಸುಮ್ಮನೆ 2-3 ಗಂಟೆಗಳ ಕಾಲ ಆಲೋಚನೆ ಮಾಡ್ತಾ ಕೂತ್ಬಿಡ್ತೀವಿ, ಅಥವಾ ನಿದ್ದೆಯಲ್ಲಿ ಕನಸು ಕಾಣ್ತೀವಿ, ಹಗಲು ನಿದ್ದೆಯಲ್ಲಿ. ಅದು ಬೇಡ. ಡೇ ಡ್ರೀಮಿಂಗ್ ಇರಲಿ, ಆ ಡ್ರೀಮನ್ನು ನಿಮ್ಮ ಬುಕ್ಕದಲ್ಲಿ ಬರೀರಿ, ಒಂದು ಡೈರಿ ಮಾಡಿ. ನಿಮಗೇನು ಕನಸು ಬರುತ್ತೆ, ನಿಮಗೇನು ಆಸೆ ಆಗುತ್ತೆ ಅದನ್ನು ಆ ಪುಸ್ತಕದಲ್ಲಿ ಬರೆದಿಡಿ, ಒಂದು ಡೈರಿನಲ್ಲಿ. ಆ ಡೇ ಡ್ರೀಮಿಂಗ್ ಮೊದಲು ನಿಮ್ಮದು ಬರೆದಾಗ ಅದು ನಿಮ್ಮಲ್ಲಿ ಕ್ಲಾರಿಟಿ ಬರುತ್ತೆ. ನಾನು ಬರೆದಿದ್ದೀನಿ, ಒಂದು ಕ್ಲಾರಿಟಿ ಇದೆ ನನಗೆ ಅಂತ ಹೇಳಿ ನೀವೇನು ಮಾಡ್ತೀರಿ, ಅದನ್ನು ಯು ವಿಲ್ ಯೂಸ್ ದ್ಯಾಟ್ ಫಾರ್ ಯುವರ್ ಅಚೀವ್ಮೆಂಟ್. ನಿಮ್ಮ ಕನಸಿಗೋಸ್ಕರ ಅದನ್ನು ನೀವೇನು ಮಾಡ್ತೀರಿ, ತೊಡಗಿಸಿಕೊಳ್ತೀರಿ. ಆಗ ಅಕಸ್ಮಾತ್ ಅದು ಬರೀ ತಲೆಯಲ್ಲಿ ಉಳಿದ್ರೆ ಅದು ಜಾರಿಗೆ ಬರೋದಿಲ್ಲ, ಬರೀಬೇಕು ಒಂದು ಹಾಳಿನಲ್ಲಿ, ಆಗ ಮಾತ್ರ ಅದು ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಒಬ್ರು ಯಾರೋ ಒಂದು ಮಾತನ್ನು ಹೇಳ್ತಾರೆ, ಬರೆಯದೇ ಇರದಂತಹ ಕನಸು ಕನಸೇ ಅಲ್ಲ, ಬರೀಬೇಕಂತ. ಅದನ್ನು ಬರೆದ್ರಾಗ ಮಾತ್ರ ನೀವು ಅದರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತೀರಿ, ಹೌದಲ್ವಾ? ಹಾಗೆ ನೆಕ್ಸ್ಟ್ 7ನೇ ಪಾಯಿಂಟು, ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಓವರ್ ಥಿಂಕಿಂಗ್ ಬೇಡ, ಅನಗತ್ಯ. ಓವರ್ ಥಿಂಕಿಂಗ್ ಅಗತ್ಯನೇ ಇಲ್ಲ. ನಾಳೆ ಏನಾಗ್ಬೋದು, ನಾಡಿದ್ದೇನಾಗ್ಬೋದು, ನಾನು ಇದರಲ್ಲಿ ಯಶಸ್ವಿ ಆಗ್ಬೋದಾ ಇಲ್ವಾ, ನಾನೇನಾದರೂ ತಪ್ಪು ದಾರಿಯಲ್ಲಿದ್ದೀನಾ, ಅಥವಾ ನನಗೆ ಇನ್ನೂ ಕೂಡ ಮಾತಾಡೋಕೆ ಬರೋಲ್ಲ, ನನಗೆ ಕೆಲವೊಂದು ಕೌಶಲ್ಯಗಳೇ ಬರೋದಿಲ್ಲ, ನನಗೆ ಬರೆಯೋಕೆ ಬರೋದಿಲ್ಲ, ಓದೋಕೆ ಬರೋದಿಲ್ಲ, ಚೆನ್ನಾಗಿ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ನನಗಿಲ್ಲ, ಮತ್ತು ಸಂಪಾದನೆ ಮಾಡೋಕೆ ಕೂಡ ನನ್ನಿಂದ ಆಗ್ತಾ ಇಲ್ಲ, ನಾನು ಹಿಂದೆ ಉಳಿದ್ಬಿಟ್ನೇನೋ ಈ ಜಗತ್ತಿನಲ್ಲಿ. ಹೀಗೆ ಹಲವು ಇನ್ನೂ ವಿಚಿತ್ರವಾದಂಥ ಆಲೋಚನೆಗಳು ಬರುತ್ತೆ. ಮನಸ್ಸಿನ ಶಕ್ತಿಯೇ ಅಂಥದ್ದು. ನೀವೇನು ಅಂದ್ಕೊಳ್ತೀರೋ ಅದೇ ಆಗುತ್ತೆ. ಹಾಗಾಗಿ ಓವರ್ ಥಿಂಕಿಂಗ್ ಮಾಡಿ ನೆಗೆಟಿವ್ ಆಲೋಚನೆಗಳಿಗೆ ಅವಕಾಶ ಕೊಡಲಿಕ್ಕೆ ಹೋಗಬೇಡಿ. ಜಸ್ಟ್ ಬಿ ಇನ್ ಪ್ರೆಸೆಂಟ್. ಇವತ್ತೇನು ಮಾಡಬೇಕಾಗಿದೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನಾವು ಕನ್ನಡ IAS ಅಕಾಡೆಮಿನಲ್ಲಿ ಡೈಲಿ ಶೆಡ್ಯೂಲರ್ ಅಂತ ಕೊಡ್ತೀವಿ. ಡೈಲಿ ಶೆಡ್ಯೂಲರ್ ಅಂತಂದರೆ ಅಲ್ಲಿ ಬರೀಬೇಕು ವಿದ್ಯಾರ್ಥಿಗಳು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳಿ. ಜಸ್ಟ್ ಅದನ್ನು ನೋಡಿಕೊಂಡು ಅವತ್ತು ಟಾರ್ಗೆಟ್ಗಳನ್ನ ರೀಚ್ ಆದರೆ ಮುಗೀತು. ಬೇರೆ ಏನು ಬೇಡ, ಜಸ್ಟ್ ಅವತ್ತಿನ ಟಾರ್ಗೆಟನ್ನು ಅವತ್ತು ರೀಚ್ ಆಗ್ತಾ ಹೋದರೆ ಸಾಕು, ಹೌದಲ್ವಾ? ಮತ್ತೇನು ಬೇಕು ಗೆಲ್ಲೋಕೆ? ಅರ್ಥ ಆಯ್ತಾ? ಸೊ ಒಟ್ಟು 7 ಪಾಯಿಂಟ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. 1, ಸೋಷಿಯಲ್ ಮೀಡಿಯಾ ಬೇಡ. 2, ಅಲ್ಲಿ ಮೈಂಡ್ಲೆಸ್ ಸ್ಕ್ರೋಲಿಂಗ್ ಬೇಡ. 3, TV ನ್ಯೂಸ್ ಚಾನಲ್ಗಳನ್ನು ನೋಡಬೇಡಿ. 4, ಯೂಸ್ಲೆಸ್ ನ್ಯೂಸ್ ಬೇಡ. 5, ಆರ್ಗ್ಯುಮೆಂಟ್ಗಳನ್ನ ಮಾಡಬೇಡಿ. 6ನೇದು ಡೇ ಡ್ರೀಮಿಂಗ್ ಅಗತ್ಯ ಇಲ್ಲ. 7ನೇದು ಓವರ್ ಥಿಂಕಿಂಗನ್ನು ಸ್ಟಾಪ್ ಮಾಡಿದರೆ ಯು ವಿಲ್ ಬಿ ಹ್ಯಾಪಿ ಇನ್ ಯುವರ್ ಲೈಫ್. ಅರ್ಥ ಆಯ್ತಾ? ಸೊ ಇವು ಏನು ಮಾಡಬಾರ್ದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳಿದೆ, ಬಟ್ ಏನು ಮಾಡಬೇಕು ಅಂತ ಒಂದು ಬೇಕಲ್ವ ನಿಮಗೆ ಕ್ಲಾರಿಟಿ. ಸೊ ಇವತ್ತು ಹೇಳಿರುವಂಥ ಪಾಯಿಂಟನ್ನು ನಿಮ್ಮೊಂದು ಡೈರಿನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನೀವು ಎಲ್ಲಿ ಜಾಸ್ತಿ ನಿಮ್ಮ ಸಮಯವನ್ನು ತೊಡಗಿಸ್ತೀರಿ ಅಲ್ಲೊಂದು ಗೋಡೆ ಮೇಲೆ ಬರೆದು ಹಚ್ಕೊಳ್ಳಿ ದೊಡ್ಡ ಅಕ್ಷರಗಳಲ್ಲಿ. ಇವತ್ತೇನು ಮಾಡಬಾರ್ದು ಅಂತ ಹೇಳಿದ್ದೀನಲ್ಲ, ಅದನ್ನು ಪ್ರತಿದಿನ ನೋಡ್ತಾ ಇರಿ, ನಿಮ್ಮ ಮನಸ್ಸಿಗೆ ಬುದ್ಧಿ ಹೇಳ್ಕೊಳ್ತಾ ಇರಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಮಸ್ಕಾರ.